ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನೋಡಿ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸುಲಭವಾಗಿ ಮಾಡಬಹುದಾದಂಥ ಈ ಸಾಂಬಾರನ್ನ ನೋಡಿ, ಈ ಒಂದು ಪಾವು ತೋರಿಸಿದ್ನಲ್ಲ, ಆ ಪಾವಲ್ಲಿ ಒಂದು ಪಾವು ಹೆಸರುಬೇಳೆ, ಒಂದು ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ. ಹೆಸರುಬೇಳೆನ ಸುಮಾರು 1 ಗಂಟೆಗಳ ಕಾಲದಿಂದ ನೆನೆಸ್ಕೊಂಡಿದ್ದೀನಿ. 1 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕು. ಈ ಸಾಂಬಾರನ್ನ ನೀವು ತೊಗರಿಬೇಳೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಹೆಸರು ಬೇಳೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಪಾವನ ಅಳತೆಯನ್ನು ನಾನು ಪ್ರತಿಯೊಂದು ಸಾಂಬಾರಿಗೂ ಬೇಳೆಗಳನ್ನ ತೊಗೊಳೋದಕ್ಕೆ ಬಳಸೋದು. ಈಗ ಈ ಸಾಂಬಾರು ಯಾವ ವಿಧಾನದಲ್ಲಿ ನಾನು ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ಇದು ನಿಮಗೆ ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಬೋಂಡ, ಸೂಪಿಗೆ ಮತ್ತು ರಾಗಿ ಹಿಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಈ ಚಳಿಗಾಲ, ಈ ಜಿಟಿ ಜಿಟಿ ಮಳೆಗಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋ ವಿಧಾನ ನೋಡೋಣ. ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ಇದರಿಂದ ನಿಮ್ಮ ಸಪೋರ್ಟ್, ಬೆಂಬಲ ಕೂಡ ನಮಗೆ ಸಿಗುತ್ತೆ. ಮತ್ತೆ ಯಾಕೆ ತಡ, ಬನ್ನಿ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಈ ಸಾಂಬಾರಿಗೆ ಒಂದು ದಪ್ಪ ಗೆಂಡೆ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಹುಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಮೆಣಸು ಎಲ್ಲ ಒಗ್ಗರಣೆಗೆ ಹಾಕೋದು. ನೋಡಿ, ಇಲ್ಲಿ ಈರುಳ್ಳಿ, ಕರಿಬೇವು, ಶುಂಠಿಯನ್ನು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ಈ ಸಾಂಬಾರು ಮಾಡೋದಕ್ಕೆ ತೊಗೊಂಡಿರೋದು. ಈ ಚಳಿ ಮಳೆಗಾಲಿಗೆ ನಮಗೆ ಜೀರಿಗೆ, ಮೆಣಸು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯವು ಉತ್ತಮವಾಗಿರುತ್ತೆ. ಶೀತ ಅಷ್ಟೊಂದಾಗಲ್ಲ. ಈ ಟೊಮೆಟೊ ನೋಡಿ, ಒಂದು ದಪ್ಪದು ನಾನು ಕಟ್ಕೊಂಡಿರೋದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಈಗ ರುಚಿಕರವಾದ ಸಾಂಬಾರು ಮಾಡೋಣ. ಅಡಿಗೆ ಅರಿಶಿನ, ಪುಡಿ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಹುಣಸೆ ಹಣ್ಣು ಬಿಡ್ತಿಲ್ಲ, ನಿಂಬೆ ಹೋಳಿನಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮಾಡೋದಕ್ಕೆ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ, ಇದನ್ನೆಲ್ಲ ಹಾಕ್ಕೊಂಡು ಈಗ ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ನಾನು ಒಂದು 4 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಾಗಿ ಹೆಚ್ಚಿ ಬೇಳೆ ಬೇಯೋಕೆ ಇಡ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೂ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಬೇಳೆ ಬೇಯಿಸೋಕ್ಕೂ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಒಂದು ನೋಡಿ, ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ತೆಂಗಿನಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಬಿಸಿಯಾಗಲಿ. ಈಗ ಎಣ್ಣೆ ಕಾದು ಬಂದಿದೆ. ಈಗ ಸಾಸಿವೆ, ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಚಿಟಪಟ ಅಂತ ಸಾಸಿವೆ ಜೀರಿಗೆ ಸಿಡಿಬೇಕು, ಇಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ. ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದ್ದಂಗೆ ನಾನು ಕುಟ್ಟಿಟ್ಟಿರ್ತಕ್ಕಂಥ ಮೆಣಸನ್ನು ಹಾಕೋತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಎಲ್ಲ ಚಿಟಪಟ ಅಂತ ಸಿಡಿತು. ಈಗ ಮೊದಲಿಗೆ ಈರುಳ್ಳಿ ಹಾಕೋತೀನಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಶುಂಠಿ, ಹಾಗೆ ಕರಿಬೇವು. ಈಗ ಮೊದಲಿಗೆ ಶುಂಠಿಯನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಸಾರಿ, ನಾನು ಈರುಳ್ಳಿ ಅಂತ ಹೇಳಿಬಿಟ್ಟೆ. ಶುಂಠಿ ಬಾಡಿಸ್ಕೊಂಡ ನಂತರ ಆಮೇಲೆ ಇದನ್ನೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನಾನು ಬಾಡಿಸ್ಕೊತೀನಿ. ಇಲ್ಲಿ ಬೆಳ್ಳುಳ್ಳಿ ಹಾಕೋರು ಧಾರಾಳವಾಗಿ ಈ ಸಮಯದಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೋದು. ಸ್ನೇಹಿತರೆ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಈಗ ಇದರ ಹಸಿ ವಾಸನೆ ಹೋಗಿ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಷ್ಟಾದ್ರ ತನಕ ಬೇಯಿಸ್ಕೊಳ್ಳೋಣ. ಇಲ್ಲಿ ನೋಡಿ, ವಿಷಲ್ ಬಂದಿದೆ. 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಈಗ ಇದೆಲ್ಲ ಬೇಯಲಿ. ಸ್ನೇಹಿತರೆ, ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಲ್ಲಿ ಬೇಯಿಸೋಕ್ಕೂ ಹಾಕಿದ್ದೀನಿ, ಇಲ್ಲೂ ಹಾಕ್ತಾಯಿದ್ದೀನಿ. ಖಾರ ಆಗಿಬಿಟ್ರೆ ಮಕ್ಕಳಿದ್ರೆ ಕಷ್ಟ. ಈಗ ನೋಡಿ, ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಟೊಮೆಟೊ, ಉಪ್ಪು ಹಾಕಿದ್ಮೇಲೆ ತಟ್ಟೆ ಮುಚ್ಚಿ ನಾನು ಬಾಡಿಸ್ಕೊತಾ ಇದ್ದೀನಿ. ಯಾಕೆ ಆ ಕಾವಿಗೆ ಬೇಗ ಬೆಂದು ಬಿಡುತ್ತೆ. ನೋಡಿ ಹೇಗೆ ನೀರು ಬಿಟ್ಬಿಟ್ಟಿದೆ ಅಂತ. ನಾನೇನು ನೀರು ಹಾಕೇ ಇಲ್ಲ. ಯಾವಾಗ ನಾವು ಈರುಳ್ಳಿ, ಟೊಮೆಟೊ ಎಲ್ಲ ಬೇಯೋಕ್ಕೆ ನಾವು ಇದನ್ನು ಹಾಕ್ತೀವಿ ಉಪ್ಪನ್ನ, ಆವಾಗ ಇದು ನೀರು ಬಿಟ್ಬಿಡುತ್ತೆ. ಈಗ ಪುಡಿ, ಹಿಂಗು, ಅಡಿಗೆ ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಬಾಡಿ ಬಂದಿದೆ. ಈಗ ನಾವೇನು ಮಾಡೋಣ ಅಂದರೆ, ಬೇಯಿಸ್ಕೊಂಡಿರ್ತೀವಲ್ಲ ಬೇಳೆ, ಅದನ್ನು ತೆಗೆದು ಇದಕ್ಕೆ ಹಾಕ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಪಾತ್ರನ ಕೆಳಗಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬೆಂದಿದೆ. 3 ವಿಷಿಲ್ಗೆಲ್ಲ ಬೆಂದೋಗಿದೆ. ಇದನ್ನು ಪ್ರೆಷರ್ ಹಿಡಿದಿತ್ತು, ಎಲ್ಲ ತೆಗೆದು ಹಾಕಿದ್ದೀನಿ. ಇಲ್ಲಿ ಖಾರಕ್ಕೆ 2 ಬಾರಿ ಹೇಳ್ತಾ ಇದ್ದೀನಿ. ಖಾರವನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಕೆಲವರು ಇದಕ್ಕೆ ಅಚ್ಚ ಖಾರದ ಪುಡಿ ಸಹ ಹಾಕ್ತಾರೆ, ನಾನು ಬಳಸ್ತಾ ಇಲ್ಲ.
ಸ್ನೇಹಿತರೆ ನೋಡಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇನು ಇಷ್ಟೊಂದು ತೆಳ್ಳಗಿದೆಯಲ್ಲ ಅಂದ್ಕೋಬೇಡಿ. ಹೆಸರುಬೇಳೆ ಹಾಕಿರೋದ್ರಿಂದ ಈಗ ಕುದಿಯೋಕ್ಕಿಟ್ರೆ ತನ್ನಿಂದ ತಾನೇ ಗಟ್ಟಿ ಆಗ್ತಾ ಬರುತ್ತೆ. ಇಡ್ಲಿಗೆ, ಚಪಾತಿಗೆ, ಬೋಂಡ ಮಾಡಿಕೊಂಡ್ರೆ ಸೂಪ್ ಥರ, ಹಾಗೆ ಊಟಕ್ಕೆ, ರಾಗಿ ಹಿಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಸ್ನೇಹಿತರೆ ನೋಡಿ ಕುದೀತಾ ಇದೆ, ಸಖತ್ತಾಗಿದೆ, ಘಮ 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 ಅಂತ ಇದೆ. ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡಬೇಕು ಕೊನೆಯದಾಗಿ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ನಾನು ನಿಂಬೆಹಣ್ಣು ಹಿಂಡಬೇಕು. ಕುದಿ ಬರಬೇಕು. ಕುದಿ ಬಂದ ಮೇಲೆ ನೀವು ಸ್ಟವನ್ನು ಆಫ್ ಮಾಡಿ ನಿಂಬೆಹಣ್ಣು ಹಿಂಡಿ. ಅದಕ್ಕೂ ಮುಂಚೆನೇ ಹಿಂಡಿಬಿಟ್ರೆ ಕಹಿ ಬಂದ್ಬಿಡುತ್ತೆ. ಸ್ನೇಹಿತರೆ ನೋಡಿ ಈಗ ನಾನು ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ನಿಂಬೆಹಣ್ಣು ಹಿಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬರೋಣ. ನಾನು ರುಚಿ ನೋಡಿದೆ, ಉಪ್ಪು, ಹುಳಿ, ಖಾರ ಎಲ್ಲ ಅದ್ಭುತವಾಗಿದೆ. ಇದಕ್ಕೆ ನಾನು ಬೆಲ್ಲವನ್ನು ಬಳಸಿಲ್ಲ. ನೀವು ಬೆಳ್ಳುಳ್ಳಿಯನ್ನು ಹಾಕೋರು ಧಾರಾಳವಾಗಿ ಹಾಕ್ಕೊಳ್ಳಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ನಾವು ಹಾಗೆ ಗ್ಲಾಸಿಗೆ ಹಾಕ್ಕೊಂಡು ಸಹ ರಸಂ ಥರ ಕುಡಿಬೋದು. ಮೆಣಸು, ಜೀರಿಗೆ, ಶುಂಠಿ ಎಲ್ಲ ಬಿದ್ದಿರೋದ್ರಿಂದ ಆರೋಗ್ಯಕರವಾಗಿರುತ್ತೆ. ದೇಹಕ್ಕೂ ಒಂದು ಶಾಖೋತ್ಪನ್ನ ಕೊಡುವಂತಹ ಒಂದು ಸಾಂಬಾರಾಗಿರುತ್ತೆ. ಮಾಡ್ಕೊಳ್ಳಿ. ನಾನು ಇಡ್ಲಿಗೋಸ್ಕರ ಮಾಡಿದ್ದೀನಿ. ಇದು ಇಡ್ಲಿಗೆ, ದೋಸೆಗೆ, ರೊಟ್ಟಿಗೆ, ಚಪಾತಿಗೆ, ಊಟಕ್ಕೆ, ಹಾಗೆ ಬೋಂಡ ಮಾಡ್ಕೊಂಡಿದ್ರೆ ಅದೇ ಥರ ಸೂಪಿಗೂ ಸಹ ಇದು ಆಗುತ್ತೆ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಯಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು.